ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ವೋಲ್ಕ್ಸ್ವ್ಯಾಗನ್ ಟೈಗನ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಈ ವೋಲ್ಕ್ಸ್ವ್ಯಾಗನ್ ಟೈಗನ್ ಬಗ್ಗೆ ನೋಡೋದಾದರೆ ಇದರ ಪ್ರೈಸ್ ಬಂದು 12 ಲಕ್ಷದಿಂದ 20 ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ ಬಂದು 2 ಲಕ್ಷ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿ ಸ್ಪೆಸಿಫಿಕೇಶನ್ಸ್ ನೋಡೋದಾದರೆ ಇದರ ಇಂಜಿನ್ ಬಂದು 1.5 ಲೀಟರ್ TSI EVO ವಿತ್ ACT ಆಗಿರುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 1498 cc ಹೊಂದಿರುತ್ತೆ. ಮ್ಯಾಕ್ಸ್ ಪವರು 147.51 bhp. ಮ್ಯಾಕ್ಸ್ ಟಾರ್ಕ್ ಬಂದು 250 ನ್ಯೂಟನ್ ಮೀಟರ್ ಟಾರ್ಕ್ ಆಗಿರುತ್ತೆ. ನಂಬರ್ ಆಫ್ ಸಿಲಿಂಡರ್ 4 ಆಗಿರುತ್ತೆ. ಫ್ಯೂಲ್ ಸಪ್ಲೈ ಸಿಸ್ಟಮ್ ಬಂದು TSI. ಟರ್ಬೋ ಚಾರ್ಜರ್ ಹೊಂದಿರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ಕು. 7 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಡ್ರೈವ್ ಟೈಪ್ ಬಂದು FWD ಆಗಿರುತ್ತೆ. ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಮತ್ತು ಪೆಟ್ರೋಲ್ ಮೈಲೇಜ್ ಬಂದು 17 ಕಿಲೋಮೀಟ್ರ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಒಂದು ಒಳ್ಳೆಯ ವಿಷಯ. ಮತ್ತು ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 50 ಲೀಟ್ರ್ ಹೊಂದಿರುತ್ತೆ. ಲಾಂಗ್ ರೇಂಜ್ಗೆಲ್ಲ ಹೊಡಿಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಮತ್ತು ಇದರ ಟಾಪ್ ಸ್ಪೀಡ್ ಬಂದು 150 ಅಂತಲೇ ಹೇಳ್ಬೋದು. ಮತ್ತು ಇದರ ಸಸ್ಪೆನ್ಷನ್ಸ್ ನೋಡೋದಾದರೆ ಮ್ಯಾಕ್ ಪ್ರೆಸ್ ಆನ್ ಸಸ್ಪೆನ್ಷನ್ಸ್ ಹೊಂದಿರುತ್ತೆ. ರೇರ್ ಸಸ್ಪೆನ್ಷನ್ ಬಂದು ಟ್ವಿಸ್ಟ್ ಬೀಮ್ AXLE ಆಗಿರುತ್ತೆ. ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ಕು. ಸ್ಟೇರಿಂಗ್ ಕಾಲಮ್ ಒಂದು ಟೆಲಿಸ್ಕೋಪಿಕ್ ಆಗಿರುತ್ತೆ. ಟರ್ನಿಂಗ್ ರೇಡಿಯಸ್ ಒಂದು 5.05 ಮೀಟರ್ಸ್ ಆಗಿರುತ್ತೆ. ಮತ್ತು ಫ್ರಂಟ್ ಬ್ರೇಕು ಡಿಸ್ಕು, ರೇರ್ ಬ್ರೇಕ್ ಬಂದು ಡ್ರಮ್ ಆಗಿರುತ್ತೆ. ಮತ್ತು ಬ್ರೇಕಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 0 to 100 10.8 ಸೆಕೆಂಡಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸಿಟಿ ಡ್ರೈವ್ಗೆ 20 to 80 ಹೊಡಿಬೋದು. ಮತ್ತು ಈ ಕಾರ್ನ ಕೆಪಾಸಿಟಿ ನೋಡೋದಾದರೆ ಬೂಟ್ ಸ್ಪೇಸ್ ಬಂದು 385 ಲೀಟ್ರ್ ಆಗಿರುತ್ತೆ. ತುಂಬ ದೊಡ್ಡದಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಡಿಕ್ಕಿಲಿ ಸ್ಪೇಸು. ಸಿಟ್ಟಿಂಗ್ ಕೆಪಾಸಿಟಿ ಬಂದು 5 ಆಗಿರುತ್ತೆ. 5 ಸೀಟ್ ಕುಂತ್ಕೋಬೋದು. ಒಟ್ಟು ಡೋರು 5 ಡೋರ್ಸ್ ಇರುತ್ತೆ ಈ ಕಾರಲ್ಲಿ. ಮತ್ತು ಕಂಫರ್ಟ್ ಕಮ್ಯುನಿಕೇಷನ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಫ್ರಂಟು ಮತ್ತು ರೇರು, ಏರ್ ಕಂಡೀಷ್ನರು, ಹೀಟರು, ಅಡ್ಜಸ್ಟಬಲ್ ಸೀಟಿಂಗು, ಅಡ್ಜಸ್ಟಬಲ್ ಸ್ಟೇರಿಂಗು, ವೆಂಟಿಲೇಟೆಡ್ ಸೀಟ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಲೋ ಫ್ಯೂಯಲ್ ವಾರ್ನಿಂಗ್ ಲೈಟು, ಮತ್ತು ಟ್ರಂಕ್ ಲೈಟು, ವ್ಯಾನಿಟಿ ಮಿರರ್, ರೇರ್ ರೀಡಿಂಗ್ ಲ್ಯಾಂಪು, ರೇರ್ ಹೆಡ್ರೆಸ್ಟು, ಅಡ್ಜಸ್ಟಬಲ್ ಹೆಡ್ರೆಸ್ಟು, ಕಪ್ ಹೋಲ್ಡರು ಫ್ರಂಟು ಮತ್ತು ರೇರು 2 ಕಡೆಯೂ ಇರುತ್ತೆ ಕಪ್ ಹೋಲ್ಡರು. ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರ್ ರೇರ್ ಮಾತ್ರ ಇರುತ್ತೆ, ಫ್ರಂಟ್ ಇರೋದಿಲ್ಲ. ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇರುತ್ತೆ ಈ ಕಾರಲ್ಲಿ. ರಿಯಲ್ ಟೈಮ್ ವೆಹಿಕಲ್ ಟ್ರ್ಯಾಕಿಂಗ್ ಮಾಡುತ್ತೆ. ಮತ್ತು ಈ ಕಾರಲ್ಲಿ ಕೀಲೆಸ್ ಎಂಟ್ರಿ, USB ಚಾರ್ಜರು ಫ್ರಂಟು ಮತ್ತು ರೇರು. ಮತ್ತು ಈ ಕಾರಲ್ಲಿ ಗೇರ್ ಶಿಫ್ಟ್ ಇಂಡಿಕೇಟರ್ ಇರೋದಿಲ್ಲ. ರೇರ್ ಕರ್ಟನ್ ಕೂಡ ಇರೋದಿಲ್ಲ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಇರುತ್ತೆ. ಮತ್ತು ಇಂಟೀರಿಯರ್ ಬರೋದಾದರೆ ಟ್ಯಾಕೋಮೀಟರ್ ಹೊಂದಿರುತ್ತೆ. ಎಲೆಕ್ಟ್ರಿಕ್ ಮಲ್ಟಿ ಟ್ರಿಪ್ ಮೀಟರ್ ಹೊಂದಿರುತ್ತೆ. ಮತ್ತು ಲೆದರ್ ಸೀಟ್ಸು, ಫ್ಯಾಬ್ರಿಕ್ ಅಪ್ಸ್ಟೋಲರಿ, ಲೆದರ್ ಸ್ಟೇರಿಂಗ್ ವೀಲು, ಗ್ಲೋ ಕಂಪಾರ್ಟ್ಮೆಂಟು, ಮತ್ತು ಡಿಜಿಟಲ್ ಕ್ಲಾಕ್ ಹೊಂದಿರುತ್ತೆ ಅಂತಲೇ ಹೇಳ್ಬಿಟ್ಟು. ಡಿಜಿಟಲ್ ಓಡೋಮೀಟರ್ ಕೂಡ, ಡಿಜಿಟಲ್ ಮತ್ತು ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಹೊಂದಿರುತ್ತೆ. ಮತ್ತು ಈ ಕಾರ್ನ ಹೊರಗಡೆ ನೋಡೋದಾದರೆ ಎಕ್ಸ್ಟೀರಿಯರಲ್ಲಿ ಅಡ್ಜಸ್ಟಬಲ್ ಹೆಡ್ಲೈಟ್ಸು, ಫಾಗ್ ಲೈಟ್ಸು ಫ್ರಂಟ್ ಮತ್ತು ರೇರು 2 ಕಡೆಯೂ ಇರುತ್ತೆ. ಮತ್ತು ಮಿರರ್ನ ಬಟನ್ಸಲ್ಲೇ ಎಲೆಕ್ಟ್ರಿಕ್ಕಾಗಿ ಫೋಲ್ಡ್ ಮಾಡ್ಬೋದು. ಮತ್ತು ಅದರ ಮಿರರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಎಲೆಕ್ಟ್ರಿಕ್ಕಾಗೇ. ರೈನ್ ಸೆನ್ಸಿಂಗ್ ವೈಪರ್ ಮಾಡುತ್ತೆ. ಮಳೆ ಬಿತ್ತು ಅಂದರೆ ಆಟೋಮೆಟಿಕ್ ಅದು ವೈಪರ್ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಲೈ ವೀಲ್ಸು, ಮೂನ್ ರೂಫ್ ಕೂಡ ಇರುತ್ತೆ. ಸನ್ ರೂಫ್ ರ್ಯಾಲಿ ಆಗಿರುತ್ತೆ ಸನ್ ರೂಫು. ಮತ್ತು ಕ್ರೋಮ್ ಗ್ರಿಲ್ಸ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಈ ಕಾರ್ ವೀಲ್ ಸೈಜ್ ಬಂದು 17 ಇಂಚ್ ಆಗಿರುತ್ತೆ. ಟೈರ್ ಸೈಜ್ ಬಂದು 205/55 ಆಗಿರುತ್ತೆ. ಮತ್ತು LED DRLಸು, LED ಹೆಡ್ಲೈಟ್ಸು, LED ಟೈಲೈಟ್ಸು, ಈ ಕಾರಲ್ಲಿ ಇರ್ತಕ್ಕಂಥ ಎಲ್ಲ ಲೈಟ್ಸ್ ಒಂದು LED ಆಗಿರುತ್ತೆ. ಮತ್ತು 3D ಕ್ರೋಮ್ ಸ್ಟೆಪ್ ಗ್ರಿಲ್ಸ್ ಹೊಂದಿರುತ್ತೆ ಮುಂದ್ಗಡೆ. ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಾರ್ಗೆ. ಇದರ ಸೇಫ್ಟಿ ಬಗ್ಗೆ ನೋಡೋದಾದರೆ ಆಂಟಿ ಲಾಕ್ಸ್ ಬ್ರೇಕಿಂಗ್ ಸಿಸ್ಟಮು, ಬ್ರೇಕ್ ಅಸಿಸ್ಟು, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಸೇಫ್ಟಿ ಲಾಕ್ಸು. ಒಟ್ಟು ಈ ಕಾರಲ್ಲಿ 6 ಏರ್ ಬ್ಯಾಗ್ ಇರುತ್ತೆ ಅಂತಲೇ ಹೇಳ್ಬೋದು. ವೋಲ್ಕ್ಸ್ವ್ಯಾಗನ್ ಅಂದ್ರೇ ಸೇಫ್ಟಿ ಅಂತಲೇ ಹೇಳ್ಬೋದು ಈ ಕಾರ್ ಬಗ್ಗೆ. ಮತ್ತು ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು, ಸೈಡ್ ಏರ್ ಬ್ಯಾಗು, ಫ್ರಂಟು ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಟೈರ್ ಪ್ರೆಷರ್ ಮಾನಿಟರ್ ಮಾಡುತ್ತೆ. ಮತ್ತು ಸ್ಪೀಡ್ ಅಲರ್ಟ್ ಕೊಡುತ್ತೆ.
ಮತ್ತು ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸ್ ಫ್ರಂಟು ಮತ್ತು ರೇರು, ಇಂಟಿಗ್ರೇಟೆಡ್ 2D ಆಡಿಯೋ, ವೈರ್ಲೆಸ್ ಫೋನ್ ಚಾರ್ಜಿಂಗು, ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ವೈರ್ಲೆಸ್ ಫೋನ್ ಚಾರ್ಜಿಂಗ್ ಕೊಟ್ಟಿರೋದು ಮತ್ತು USB ರೆಕ್ಸಿ ಇನ್ಪುಟ್ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನ್ ಕೂಡ ಕೊಟ್ಟಿರ್ತಾರೆ. ಟಚ್ ಸ್ಕ್ರೀನ್ ಸೈಜ್ ಬಂದು 10.09 ಆಗಿರುತ್ತೆ. ಕನೆಕ್ಟಿವಿಟಿಯಲ್ಲಿ ನೋಡೋದಾದರೆ 100 ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ 2 ಇರುತ್ತೆ. ಒಟ್ಟು ಈ ಕಾರಲ್ಲಿ 6 ಸ್ಪೀಕರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ವಿಷಯ. ಈ ಪ್ರೈಸ್ಗೆ ಈ ಕಾರ್ ಪರ್ಚೇಸ್ ಮಾಡ್ಬೋದು ಅಂದರೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಈ ಕಾರು. ವೋಲ್ಕ್ಸ್ವ್ಯಾಗನ್ ಟೈಗಾನು ಕಡಿಮೆ ಪ್ರೈಸಲ್ಲಿ ಸೇಫ್ಟಿ ನೋಡೋದಾದರೆ ಒಳ್ಳೆ ಕಾರ್ ಅಂತಲೇ ನೋಡ್ಬೋದು. ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಈ ಕಾರ್ ಈ ಪ್ರೈಸ್ಗೆ ಒಂದೊಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.